ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಬೇಕು. ಇನ್ನು ಸಾಲ ಪಡೆದಿರುವ ಫಲಾನುಭವಿಗಳ ಸಾಲ ಮನ್ನಾ ಮಾಡಬೇಕು. ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಜನಾಂಗದ ಮುಖಂಡರುಗಳಿಗೆ ಸೂಕ್ತ ಸ್ಥಾನಮಾನವನ್ನು ಕಲಿಸಬೇಕು ಅಂತ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷ ಎಲ್ ನಾಗರಾಜ್ ಒತ್ತಾಯಿಸಿದರು. ಇನ್ನು ಅವರು ಮಹಾಮಂಡಲದ ಕಚೇರಿಯಲ್ಲಿ ವಿಶ್ವಕರ್ಮದ ದೇವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರು ಮಾತನಾಡ್ತಿದ್ದರು. ಅಂದರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ನಮ್ಮ ಒಂದು ಸಮುದಾಯಕ್ಕೆ, ವಿಶ್ವಕರ್ಮ ಸಮುದಾಯಕ್ಕೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡಬೇಕು. ಜೊತೆಗೆ ವಿಶ್ವಕರ್ಮದವರು ಮಾಡಿರ್ತಕ್ಕಂಥ ವೃತ್ತಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು. ಸುಮಾರು 200 ಕೋಟಿ ರು ಅನುದಾನ ಅಲ್ಲದೆ ಜೊತೆಗೆ ಅನುದಾನವನ್ನು ನೀಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇನ್ನು ಮಂಡಲದ ಅಧ್ಯಕ್ಷ ಎಲ್ ನಾಗರಾಜ್ ಅವರು ಒತ್ತಾಯಿಸಿದ್ದಾರೆ ಸರ್ಕಾರಕ್ಕೆ. ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶ್ವಕರ್ಮರನ್ನ ಕಡೆಗಣಿಸಿದ್ರು. ಯಾಕಂದರೆ ವಿಶ್ವಕರ್ಮ ಜಯಂತ್ಯೋತ್ಸವ ಅವತ್ತು ಮಾಡಿದ್ರು, 9 ವರ್ಷಗಳಾಯಿತು. ಇದುವರೆಗೂ ವಿಶ್ವಕರ್ಮನ ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅವರು. ಆದ್ದರಿಂದ ನಮಗೂ ಭಾಳಷ್ಟು ನೋವಾಗಿದೆ. ಜೊತೆಗೆ ವಿಶ್ವಕರ್ಮರಿಗೆ ಏನು ಎಲ್ಲ ಜನಾಂಗಕ್ಕೂ ನಿಗಮ ಮಾಡಿದ್ದಾರೆ. ಆದರೆ ನಮ್ಮ ವಿಶ್ವಕರ್ಮ ಜನಾಂಗದ ನಿಗಮದಲ್ಲಿರುವಂಥದ್ದು 85 ಕೋಟಿನ ಅವರು ಮನ್ನಾ ಮಾಡಲಿಲ್ಲ. ಹಿಂದುಳಿದ ವರ್ಗಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ 420 ಕೋಟಿಗಳನ್ನ ಹಿಂದುಳಿದ ವರ್ಗ ದುಡ್ಡು ಮನ್ನಾ ಮಾಡಿದ್ರು. ನಮ್ಮ ಜನಾಂಗದ್ದು ಮನ್ನಾ ಮಾಡಲಿಲ್ಲ. ಆದ್ದರಿಂದ ನಾವೇನು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅಂದರೆ ವಿಶ್ವಕರ್ಮ ಜನಾಂಗನ ಗುರುತಿಸಿ ನೋಡಿ, ಮುಂಬರುವಂಥ ನಗರಸಭಾ ಸದಸ್ಯತ್ವಗಳನ್ನ ನೀವು ನಾಮನಿರ್ದೇಶಕರನ್ನಾದರೂ ಮಾಡಿ, ಇಲ್ಲಾಂದರೆ ನಮಗೊಂದು 50 ಟಿಕೆಟ್ ಆದರೂ ಕೊಡಿ. ನಾವು 50 ಜನಕ್ಕೆ ನೀವು ಟಿಕೆಟ್ ಕೊಟ್ಟರೆ ಸೋಲ್ತೀವೋ ಗೆಲ್ತೀವೋ, ಒಂದ್ಸಲಿ ಸೋಲಿ ಮತ್ತಿನ್ನೊಂದ್ಸಲಿ ಗೆಲ್ತೀವಿ. ಯಾಕಂದರೆ ನಮ್ಮಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದು ನಾವೇನು ಆರ್ಥಿಕವಾಗಿ, ಯಾಕಂದರೆ ಸ್ವಾಭಿಮಾನ ಜಾಸ್ತಿ ನಮಗೆ. ಯಾರ ಮನೆ ಬಾಗಿಲಲ್ಲೂ ಹೋಗಿ ನಾವು ಕೈ ಕಾಲು ಹಿಡಿಯಲ್ಲ, ಯಾರ ಮನೆ ಬಾಗಿಲ ಹತ್ರ ನಾವೇನು ಕೇಳಲ್ಲ. ಆದ್ದರಿಂದ ನಾವು ಸ್ವಾರ್ಥಿಗಳು ಅಂತೇಳಿ ಅವರು ಹೇಳ್ತಾರೆ. ಯಾಕಂದರೆ ವಿಶ್ವಕರ್ಮರು ಯಾರನ್ನೂ ಕೇಳಲ್ಲ, ಯಾರ ಹತ್ರನೂ ಅವ್ರು ಕೇಳಿ ಅವರು ಇದು ಮಾಡಿ